ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಅವ್ರ ಸರ್ಕಾರದ ಪೊಲೀಸರು ತೀರಾ ಪಕ್ಷಪಾತವನ್ನು ತೋರಿದಾಗ ಒಬ್ಬ ಅಮಾಯಕನ ಕಥೆ ಏನಾಗಬಹುದು ಅನ್ನೋದಕ್ಕೆ ಮೊಯ್ದ್ ಖಾನ್ ಪ್ರಕರಣ ಒಂದು ಅತ್ಯುತ್ತಮ ಸಾಕ್ಷಿ. ಸಮಾಜವಾದಿ ಪಕ್ಷದ 74 ವರ್ಷದ ನಾಯಕ ಮೊಯ್ದ್ ಖಾನ್ ಅವರನ್ನ ಹೇಗೆಲ್ಲ ಅವಮಾನ ಮಾಡಲಾಯಿತು ಅನ್ನೋದನ್ನ ಇಡೀ ದೇಶನೇ ನೋಡಿದೆ. ಆದ್ರೆ ಅವರ ವಿರುದ್ಧ ಯಾವ ಪ್ರಕರಣದಲ್ಲಿ ಏನೆಲ್ಲ ಆಟ ಆಡಲಾಯಿತೋ ಆ ಪ್ರಕರಣದಲ್ಲಿ ಅವರನ್ನ ಈಗ ನಿರಪರಾಧಿ ಅಂತ ಕೋರ್ಟ್ ಖುಲಾಸೆಗೊಳಿಸಿದೆ. ಅವರನ್ನ ಸುಳ್ಳು ಪ್ರಕರಣದ ಮೇಲೆ ಜೈಲಿಗೆ ಕಳಿಸಲಾಯಿತು. ಅವರ ಬೇಕರಿ ಮತ್ತೆ ಅಂಗಡಿಗಳನ್ನ ಬುಲ್ಡೋಸರ್ಗಳಿಂದ ನೆಲಸಮ ಮಾಡಲಾಯಿತು. ಈ ಬುಲ್ಡೋಸರ್ ಧ್ವಂಸ ನಡೀತಾ ಇದ್ದಾಗ ದೇಶಾದ್ಯಂತ ಎಲ್ಲ ಮಡಿಲ ಮೀಡಿಯಾಗಳು ಕ್ಯಾಮ್ರಾಗಳೊಂದಿಗೆ ಅದನ್ನು ಸೆಲೆಬ್ರೇಟ್ ಮಾಡಿದ್ವು. ಯುಪಿ ಮುಖ್ಯಮಂತ್ರಿ ಆದಿತ್ಯನಾಥ್ ಮತ್ತೆ ಅವ್ರ ಪೊಲೀಸರು ಝೀರೋ ಟಾಲರೆನ್ಸ್ ಅಂತ ಬಿಂಬಿಸಿಕೊಳ್ಳುವಂತಹ ಭರದಲ್ಲಿ ಅತ್ಯಂತ ಕಟುವಾಗಿ ವರ್ತಿಸಿದ್ರು. ನಿಮಗೆ ಇದೆಲ್ಲ ನೆನಪಿಲ್ಲದೆ ಇರಬಹುದು. ಆದ್ರೆ 2024ರಲ್ಲಿ ಅಯೋಧ್ಯೆಯಲ್ಲಿ ಒಬ್ಬ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರ ನಡೆದಿತ್ತು. ತಪಾಸಣೆ ನಡೆಸಿದಾಗ ಬಾಲಕಿ ಗರ್ಭಿಣಿಯಾಗಿದ್ಲು. ಆಗ ಮೊಯ್ದ್ ಖಾನ್ ಹೆಸರು ಕೇಳ್ಬಂತು. ಮತ್ತೆ ಅವ್ರ ವಿರುದ್ಧ ಎಲ್ಲಾ ರೀತಿಯ ಆರೋಪಗಳನ್ನು ಹೊರಿಸಲಾಯಿತು. ಆರೋಪ ಇದ್ರೂ ಕಾನೂನಿನ ಪ್ರಕಾರ ತನಿಖೆ ಆಗ್ಬೇಕಾಗಿತ್ತು. ಆದ್ರೆ ಅಲ್ಲಿ ಹಾಗಾಗ್ಲಿಲ್ಲ. ಅವರು ವಾದ ಮಂಡಿಸೋದಕ್ಕೂ ಕೂಡ ಅವಕಾಶವನ್ನ ನೀಡದೆ ಅವರ ಮನೆ ಮತ್ತೆ ಅಂಗಡಿಗಳನ್ನ ತರಾತುರಿಯಲ್ಲಿ ನೆಲಸಮ ಮಾಡಲಾಯಿತು. ಸಮಾಜವಾದಿ ಪಕ್ಷದ ನಾಯಕರೊಬ್ಬರು ಇದನ್ನ ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಬಹಿರಂಗವಾಗಿನೇ ಹೇಳ್ತೊಡಗಿದ್ರು. ಆದ್ರೆ ಈಗ ಮೊಯ್ದ್ ಖಾನ್ ಅವರನ್ನ ನ್ಯಾಯಾಲಯ ಖುಲಾಸೆಗೊಳಿಸಿದೆ. ಅವರು ನಿರಪರಾಧಿ ಅಂತ ಕೋರ್ಟ್ ಹೇಳಿದೆ. ಆದ್ರೆ ಅವರು ಈ ವೃದ್ಧಾಪ್ಯದಲ್ಲಿ 2 ವರ್ಷಗಳ ಕಾಲ ಜೈಲಿನಲ್ಲಿ ಇರಬೇಕಾಯ್ತು. ಅವರ ಜೀವನದ ಗಳಿಕೆ, ಅವರ ಮನೆ, ಅಂಗಡಿ ಮತ್ತೆ ಆಸ್ತಿ ಎಲ್ಲವೂ ಕೂಡ ಕಳೆದು ಹೋಯಿತು. ಈಗ ನ್ಯಾಯಾಲಯ ಅವರನ್ನ ನಿರಪರಾಧಿ ಅಂತ ಹೇಳಿರುವಾಗ ಅವರನ್ನ ಅವತ್ತು ದಿನನಿತ್ಯನೂ ಜರೆದಿದ್ದಂಥ ಈ ಟಿವಿ ಚಾನೆಲ್ಗಳು ಇವತ್ತು ಕ್ಷಮೆ ಕೇಳ್ತಾವ? ಅವ್ರ ವಿರುದ್ಧ ಬೊಬ್ಬೆ ಹಾಕದಂಥ ಈ ಆಂಕರ್ಗಳು ಇವತ್ತು ಕ್ಷಮೆ ಯಾಚಿಸ್ತಾರ? ಮೊಯ್ದ್ ಖಾನ್ ಯಾವುದೇ ಅಪರಾಧವನ್ನ ಮಾಡದೆ ಜೈಲಿನಲ್ಲಿ 2 ವರ್ಷಗಳನ್ನ ಕಳಿಬೇಕಾಯ್ತು. ಆ ವೃದ್ಧ ನಾಯಕನ ಆ ಅಮೂಲ್ಯ ಸಮಯವನ್ನ ಯಾರು ಹಿಂತಿರುಗಿಸೋದಿಕ್ ಸಾಧ್ಯ ಇಲ್ಲ. ಈಗ ಅವರ ಗೌರವ, ಘನತೆ, ಮಾಧ್ಯಮಗಳು ಮಾಡಿದಂಥ ಅವಮಾನ ಯಾವತ್ತಿಗೂ ಕೂಡ ಈಗ ಸರಿ ಹೋಗೋದಿಲ್ಲ. ಈ ಪ್ರಕರಣದಲ್ಲಿ DNA ಪರೀಕ್ಷೆಯನ್ನ ನಡೆಸಲಾಯಿತು. ಆದ್ರೆ ಅದು ನಕಾರಾತ್ಮಕವಾಗಿ ಬಂತು. ಅತ್ಯಾಚಾರ ಎಸಗಿದಂತಹ ವ್ಯಕ್ತಿ ಬೇರೆನೇ ಇದ್ದ. ರಾಜಕೀಯ ಒತ್ತಡದಿಂದಾಗಿ ಮೊಯ್ದ್ ಖಾನ್ ಹೆಸರನ್ನ FIR ನಲ್ಲಿ ಸೇರಿಸೋದಾಗಿ ಸಂತ್ರಸ್ತೆಯ ತಾಯಿ ನ್ಯಾಯಾಲಯಕ್ಕೆ ಒಪ್ಕೊಂಡ್ರು. ಈ ಪ್ರಕರಣದ ಅಂತಿಮ ವಿಚಾರಣೆ ಜನವರಿ 14ರಂದು ನಡೆಯಿತು. ಮತ್ತೆ ನ್ಯಾಯಾಲಯ ತನ್ನ ತೀರ್ಪನ್ನ ಕಾಯ್ದಿರಿಸಿತ್ತು. ಬುಧವಾರ ತೀರ್ಪು ಪ್ರಕಟಿಸಿದಂಥ ನ್ಯಾಯಾಲಯ ಮೊಯ್ದ್ ಖಾನ್ ಅವರನ್ನ ಖುಲಾಸೆಗೊಳಿಸಿತು. ಈ ಖುಲಾಸೆ ಹಿಂದಿನ ಪ್ರಮುಖ ಅಂಶ ಏನು ಅಂತಂದ್ರೆ DNA ವರದಿ. ಬಾಲಕಿಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಪೊಲೀಸರು ಮೊಯ್ದ್ ಖಾನ್ ಮತ್ತೆ ಅವ್ರ ಬಳಿ ಕೆಲಸ ಮಾಡ್ತಿದ್ದಂತಹ ರಾಜು ಖಾನ್ ಇಬ್ಬರನ್ನು ಹೆಸರಿಸಿದ್ರು. ಪೊಲೀಸರು ಇಬ್ಬರ DNA ಮಾದರಿಗಳನ್ನು ತೆಗೆದುಕೊಂಡ್ರು. ಮೊಯ್ದ್ ಖಾನ್ ಅವರ ಪರೀಕ್ಷೆ ನಕಾರಾತ್ಮಕವಾಗಿ ಬಂದ್ರೆ ರಾಜು ಖಾನ್ ತಪ್ಪಿತಸ್ಥ ಅನ್ನೋದು ಬಯಲಿಗೆ ಬಂತು. ಮೊಯ್ದ್ ಖಾನ್ ಈ ಪ್ರಕರಣದಲ್ಲಿ ಯಾವುದೇ ಪಾತ್ರ ವಹಿಸಿಲ್ಲ. ರಾಜಕೀಯ ಒತ್ತಡದಿಂದಾಗಿ ಪ್ರಕರಣ ದಾಖಲಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಯಿತು. ಆದ್ರೆ ಈ ತೀರ್ಪಿಗೆ ಬಹಳ ಮುಂಚೆನೆ ಮೊಯ್ದ್ ಖಾನ್ ಅವರ ಮನೆ, ಬೇಕರಿಯನ್ನೆಲ್ಲ ಬುಲ್ಡೋಸರ್ ಮೂಲಕ ಧ್ವಂಸಗೊಳಿಸಲಾಯಿತು. ಮಡಿಲ ಮೀಡಿಯಾಗಳು ಇದನ್ನು ಬಹಳ ಸಂಭ್ರಮದಿಂದ ವರದಿ ಮಾಡಿದ್ವು. ಆದ್ರೆ ಈಗ ಆದಿತ್ಯನಾಥ್ ಸರ್ಕಾರ ಮೊಯ್ದ್ ಖಾನ್ ಅವರಿಗಾಗಿರುವಂತಹ ನಷ್ಟಕ್ಕೆ ಪರಿಹಾರವನ್ನ ನೀಡ್ತಾ ಇದೆಯಾ? ಕಳೆದ 9 ವರ್ಷಗಳಲ್ಲಿ ಮುಖ್ಯಮಂತ್ರಿ ಆದಿತ್ಯನಾಥ್ ನೂರಾರು ಅಮಾಯಕರನ್ನ ಇದೇ ರೀತಿ ಜೈಲಿಗೆ ಕಳಿಸಿದ್ದಾರೆ. ಸಮಾಜವಾದಿ ಪಕ್ಷವನ್ನ ದೂಷಿಸೋದಿಕ್ಕೆ ಇಂಥ ಹಲವು ಪ್ರಕರಣಗಳನ್ನ ಬಳಸಿಕೊಳ್ಳಲಾಗಿದೆ. ಅವರ ಸರ್ಕಾರ ಈಗ 2 ಅಂತಸ್ತಿನ ಕಟ್ಟಡ ಸಂಕೀರ್ಣವನ್ನ ಸಕ್ರಮ ಅಂತ ಘೋಷಿಸುವ ಮೂಲಕ ನಷ್ಟವನ್ನ ಸರಿದೂಗಿಸುತ್ತಾ ಅಥವಾ ಸಂಕೀರ್ಣವನ್ನ ಪುನರ್ ನಿರ್ಮಿಸಿ ಹಿಂತಿರುಗಿಸಲಾಗುತ್ತಾ? ಈ ಯಾವುದೇ ಪ್ರಶ್ನೆಗಳಿಗೆ ಇವತ್ತು ಯಾರ ಬಳಿನೂ ಉತ್ತರ ಇಲ್ಲ. ಈ ಪ್ರಕರಣ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆಗಳನ್ನ ಬರೀ ಆರೋಪಗಳ ಆಧಾರದ ಮೇಲೆ ಹೇಗೆ ನಡೆಸಲಾಗುತ್ತೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತೋರಿಸುತ್ತೆ. ಅಲ್ಪಸಂಖ್ಯಾತ ಅಥವಾ ವಿರೋಧ ಪಕ್ಷಕ್ಕೆ ಸೇರಿದವ್ರ ವಿರುದ್ಧ ಯಾರಾದರೂ ಒಂದು ಸುಳ್ಳು ಪ್ರಕರಣವನ್ನ ದಾಖಲು ಮಾಡಬಹುದು. ಮತ್ತೆ ಆರೋಪಗಳ ಆಧಾರದ ಮೇಲೇನೆ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ರಾಜಕೀಯ ಪೈಪೋಟಿಯಲ್ಲಿ ಲಾಭ ಪಡೆಯೋದಿಕ್ಕೆ ಮತ್ತೆ ವೈಯಕ್ತಿಕ ದ್ವೇಷವನ್ನ ತೀರಿಸಿಕೊಳ್ಳೋದಿಕ್ಕೆ ಕಾನೂನನ್ನ ಹೇಗೆ ದುರುಪಯೋಗ ಪಡಿಸ್ಕೊಳ್ಳಲಾಗ್ತಾ ಇದೆ ಅನ್ನೋದಕ್ಕೆ ಮೊಯ್ದ್ ಖಾನ್ ಅವರ ಪ್ರಕರಣ ಒಂದು ಪ್ರಮುಖ ಉದಾಹರಣೆ. ಇದು ಕೇವಲ ಮೊಯ್ದ್ ಖಾನ್ ಪ್ರಕರಣ ಮಾತ್ರ ಅಲ್ಲ. ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ಗಳನ್ನ ಬಳಸಿದಂಥ ಹಲವಾರು ಪ್ರಕರಣಗಳಿವೆ. ಕಾರ್ಯಾಚರಣೆಯ ನಂತರ ಆರೋಪಗಳು ಸುಳ್ಳು ಮತ್ತೆ ಆಧಾರ ರಹಿತವಾಗಿದೆ ಅನ್ನೋದು ಕೂಡ ಸಾಬೀತಾಗಿದೆ. ಈಗ ಮೊಯ್ದ್ ಖಾನ್ ಅವರನ್ನ ಕೂಡ ನ್ಯಾಯಾಲಯ ಖುಲಾಸೆಗೊಳಿಸಿರುವಾಗ ಅವತ್ತು ಅಬ್ಬರಿಸಿದಂಥ ಈ ಟಿವಿ ವಾಹಿನಿಗಳಲ್ಲಿ ಈಗ ಯಾವ ಸುದ್ದಿನೂ ಕಾಣ್ತಾ ಇಲ್ಲ. ಯಾಕಂತಂದ್ರೆ ಈ ಸುದ್ದಿ ಅವರ ಅಜೆಂಡವನ್ನ ಪೂರೈಸೋದಿಲ್ಲ. ಮೊಯ್ದ್ ಖಾನ್ ಅವರ ಆಸ್ತಿ ಆದಿತ್ಯನಾಥ್ ಸರ್ಕಾರದ ಬುಲ್ಡೋಸರ್ ಪಾಲಾಗ್ತಾ ಇದ್ದಾಗ ಅವ್ರ ಮಗಳು ಮತ್ತೆ ಅವ್ರ ಪತ್ನಿ ಮಾಧ್ಯಮಗಳ ಮುಂದೆ ಸಂಕಟ ಪಡ್ತಾ ಹೇಳಿಕೆಯನ್ನ ನೀಡ್ತಾ ಇದ್ರು. ನನ್ನ ತಂದೆ ಏನು ಮಾಡಿಲ್ಲ, ಅವರು ನಿರಪರಾಧಿ. ಅವರ ಏಕೈಕ ತಪ್ಪೇನು ಅಂತ ಅಂದ್ರೆ ಅವರು ಸಮಾಜವಾದಿ ಪಕ್ಷದ ನಾಯಕರಾಗಿರೋದು ಮತ್ತೆ ಮುಸ್ಲಿಂ ಆಗಿರೋದು ಅಂತ ಅವ್ರ ಮಗಳು ಅವತ್ತು ಹೇಳಿದ್ರು. ನಿರಪರಾಧಿಗೆ ನ್ಯಾಯ ಸಿಗುವಾಗ ಬಹಳ ಸಮಯ ಆಗಿರುತ್ತೆ.
ಆದ್ರೆ ಅಷ್ಟರೊಳಗೆ ಆತನ ವಿರುದ್ಧ ಏನೆಲ್ಲ ಕ್ರಮ ಕೈಗೊಂಡು ಸೇಡನ್ನ ತೀರಿಸಿಕೊಳ್ಳಲಾಗುತ್ತೆ. ಒಬ್ಬ ಅಮಾಯಕ ವ್ಯಕ್ತಿಯನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಕೇವಲ ಹೆಡ್ಲೈನ್ಗಳಲ್ಲಿ ಮಿಂಚೋದಕ್ಕಾಗಿ ಆ ಅಮಾಯಕ ವ್ಯಕ್ತಿಯ ಮನೆ, ಅಂಗಡಿ ಮತ್ತೆ ಘನತೆಯನ್ನ ಬುಲ್ಡೋಸರ್ ಮಾಡಲಾಗುತ್ತೆ. ಇದು ಅತ್ಯಂತ ಕಳವಳಕಾರಿ ಸಂಗತಿ. ಬುಲ್ಡೋಸರ್ಗಳ ಕುರಿತು ಸುಪ್ರೀಂ ಕೋರ್ಟ್ ಔಪಚಾರಿಕವಾಗಿ ಮಾರ್ಗಸೂಚಿಗಳನ್ನ ನೀಡಿದೆ. ಆದ್ರೆ ನ್ಯಾಯಾಲಯದ ಆದೇಶಗಳನ್ನ ಜಾರಿಗೊಳಿಸಬೇಕಾದಂತಹ ಪೊಲೀಸರು ಸ್ವತಃ ಪಕ್ಷಪಾತವನ್ನ ತೋರಿಸಿದಾಗ ಯಾರ ಬಳಿ ನ್ಯಾಯ ಕೇಳಬೇಕು? ಏನು ತಪ್ಪನ್ನೇ ಮಾಡದೇ ಇದ್ರು ಒಂದು ಸರ್ಕಾರದ ಸೇಡಿನ ಮನೋಭಾವಕ್ಕೆ ಅಮಾಯಕರು ಈ ರೀತಿ ಬಲಿಯಾಗ್ತಾನೆ ಹೋಗ್ತಿದ್ದಾರೆ. ಮೊಯ್ದ್ ಖಾನ್ ತಮ್ಮ ವೃದ್ಧಾಪ್ಯದಲ್ಲಿ ಜೈಲಿನಲ್ಲಿ ಕಳೆದಂತಹ ಈ 2 ವರ್ಷಗಳು ಅವ್ರ ಪಾಲಿಗೆ ಎಂಥ ಸಂಕಟದ ಸಮಯ ಆಗಿರಬಹುದು ಅನ್ನೋದನ್ನ ಯಾರಾದ್ರೂ ಊಹೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅವ್ರ ವಿರುದ್ಧದ ಬುಲ್ಡೋಸರ್ ಕಾರ್ಯಾಚರಣೆಗೆ ಅವತ್ತು ಚಪ್ಪಾಳೆಯನ್ನ ತಟ್ಟದವರು ಆ ಸಂಕಟವನ್ನ ಯಾವತ್ತಿಗೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅತ್ಯಾಚಾರದ ಆರೋಪ ಇದ್ರೆ ಆ ಆರೋಪದಲ್ಲಿ ಹುರುಳಿದೆ ಅಂತ ಕಂಡು ಬಂದ್ರೆ ಕಾನೂನು ಪ್ರಕಾರ ಕ್ರಮ ಮತ್ತೆ ತನಿಖೆ ಆಗ್ಬೇಕೆ ವಿನಃ ಸರ್ಕಾರದ ಮರ್ಜಿಗೆ ತಕ್ಕ ಹಾಗೆ, ರಾಜಕೀಯಕ್ಕೆ ತಕ್ಕ ಹಾಗಲ್ಲ. ಅಲ್ಪಸಂಖ್ಯಾತ ಸಮುದಾಯದ ಮತ್ತೆ ವಿಪಕ್ಷಕ್ಕೆ ಸೇರಿದಂಥ ನಾಯಕನ ವಿರುದ್ಧ ಒಂದು ಆರೋಪ ಕೇಳಿಬಂದು ಕೂಡ್ಲೇನೆ ಆತನನ್ನ ಜೈಲಿಗೆ ಹಾಕಿ ಆತನ ಮನೆ ಮತ್ತೆ ವ್ಯಾಪಾರದ ಸ್ಥಳವನ್ನ ಬುಲ್ಡೋಸರ್ ಅಡಿಗೆ ಹೊಸಕ್ಕೆ ಹಾಕೋದು ಯಾವ ಸೀಮೆ ನ್ಯಾಯ ಇದು? ಅಲ್ಪಸಂಖ್ಯಾತರ ಮೇಲೆ ಈ ರೀತಿ ಅನ್ಯಾಯ ಆಗುವಾಗ ಸುಮ್ಮನೆ ಇದ್ದವರು ಅಥವಾ ಸಂಭ್ರಮಿಸಿದವರು ಈಗ ಶಂಕರಾಚಾರ್ಯರ ವಿರುದ್ಧನೇ ಯುಪಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ದೌರ್ಜನ್ಯ ನಡೀತಾ ಇದೆ ಅಂತ ಗೋಳಾಡ್ತಾ ಇದ್ದಾರೆ. ಅನ್ಯಾಯ ಯಾವತ್ತೂ ಹಾಗೇನೆ. ಇತರರ ಮೇಲೆ ಆಗುವಂತ ಅನ್ಯಾಯವನ್ನ ನೋಡಿ ನೀವು ಸುಮ್ಮನೆ ಇದ್ರೆ ಅಥವಾ ಅದಕ್ಕಾಗಿ ಖುಷಿ ಪಟ್ರೆ ನಾಳೆ ಅದು ನಿಮ್ಮ ಬಾಗಿಲಿಗೆನೆ ಬರುತ್ತೆ. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.